ನಮಸ್ಕಾರ. ನಾನು ಈ ಸೆಷನ್ ಮೂಲಕ ಕೊಡಗುಸಿನ ಮುಗ್ಧ ಭಕ್ತಿಯ ವರ್ಣನೆಯನ್ನು ಹರಿಹರ ತನ್ನ ಕಾವ್ಯದಲ್ಲಿ ಹೇಗೆ ವರ್ಣಿಸಿದ್ದಾನೆ ಎಂಬುದನ್ನು ತಿಳಿಸಲು ಇಚ್ಛಿಸುತ್ತೇನೆ. ಹರಿಹರ ತನ್ನ ರಗಳೆಯ ಪ್ರಾರಂಭದಲ್ಲಿ ಹಂಪೆಯ ವಿರೂಪಾಕ್ಷನನ್ನು ಕುರಿತ ಸ್ತುತಿಪದ್ಯವನ್ನು ಹೇಳಿದ್ದಾನೆ. ಕಾರುಣ್ಯಾಂಬುದಿ ಮಹಿಮಾಗಾರಂ ಬೋಳೆಯರ ಬಲ್ಲಹಂ ಭಕ್ತಿ ಸುಧಾಕಾರಂ ಮಿಗೆ ಮೆರೆದಂ ಕೋಳೂರೊಳ್ ಕೊಡಗುಸನ್ ಎಮ್ಮ ಹಂಪೆಯ ರಾಯಂ. ಕರುಣಾ ಸಾಗರ ಮಹಿಮೆಯ ಆಗರವಾದ ಭಕ್ತರನ್ನು ತಿಳಿದವನು ಭಕ್ತಿಯೆಂಬ ಅಮೃತಾಕಾರನು ಮಿಗಿಲಾಗಿ ಕೊಡಗುಸಿನ ಮಹಿಮೆಯನ್ನು ಹಂಪೆಯ ವಿರೂಪಾಕ್ಷನು ಮೆರೆದನು. ಉತ್ತರ ದಿಕ್ಕಿನಲ್ಲಿ ಶಿವಪುರವೆಂಬ ಪ್ರಸಿದ್ಧವಾದ ಕೋಳೂರು ಎಂಬ ಹೆಮ್ಮೆಯ ಊರು. ಅಲ್ಲಿ ಸುಂದರವಾಗಿ ಸತ್ಯವನ್ನು ಮಾತನಾಡುವ ಭೂಮಿಯಲ್ಲಿ ಅತಿಶಯವಾದ ಶಿವಭಕ್ತೆ ಇದ್ದಳು. ಇಂತಹ ಶಿವಭಕ್ತೆಗೆ ಒಬ್ಬಳು ಮಗಳಿದ್ದಳು. ಅವಳೇ ಕೋಳೂರ ಕೊಡಗುಸು. ಶಿವನ ಕೃಪೆಯಿಂದ ಜನಿಸಿದ ಬಾಲಕಿಯಾಗಿದ್ದಳು. ಆಗಿರ್ಪ ಶಿವಭಕ್ತೆಗೊಂದು ನೇಮಂ ನೋಡ, ನಾಗಭೂಷಣನ್ ಒಲಿವ ಸುಖದ ನೇಮಂ ನೋಡ. ಶಿವಭಕ್ತೆಯೊಂದು ವ್ರತವನ್ನು ಆಚರಿಸುತ್ತಿದ್ದಳು. ಆ ನಿಯಮವೆಂದರೆ ಶಿವನನ್ನು ಒಲಿಸಿಕೊಳ್ಳುವ ನೇಮ. ಸೋಮವಾರದ ದಿನ ಶಿವನಿಗೆ ಹಾಲಿನ ಅಭಿಷೇಕ ಮಾಡುವ ನೇಮ ಅದಾಗಿತ್ತು. ಹೀಗಿರುವಾಗ ಒಂದು ಸೋಮವಾರದ ದಿನ ಹಾಲನ್ನು ಪದ್ಧತಿಯಂತೆ ಅಭಿಷೇಕ ಮಾಡಿ ಬರುವಾಗ ತಾಯಿಯನ್ನು ನೋಡಿದ ಕೊಡಗುಸು ಕೇಳಿದಳು, ಹಾಲನ್ನು ತೆಗೆದುಕೊಂಡು ಹೋಗಿ ಏನು ಮಾಡಿದಿರಿ ತಾಯಿ? ಗಡಿಗೆಯ ತುಂಬ ಹಾಲನ್ನು ತೆಗೆದುಕೊಂಡು ಎಲ್ಲಿಗೆ ಹೋದಿರಿ? ಯಾರಿಗೆ ನೊರೆ ಹಾಲನ್ನು ತೆಗೆದುಕೊಂಡು ಹೋದಿರಿ? ಎನ್ನುವ ಮಗಳ ಮುದ್ದಾದ ಮಾತನ್ನು ಕೇಳಿ ಸಂತೋಷಪಡುತ್ತಾ ನಿನಗೆ ಹೇಳುವೆನವ್ವ ಮಗಳೇ ಕೇಳು ಎಂದು ಹೇಳುತ್ತಾ ಕಲ್ಲಿನ ತಂಗೆ ಶರ್ವಂಗೆ ಸರ್ವೇಶಂಗೆ ಸಲ್ಲಿಲೆಯಂ ಶಂಕರಂಗೆ ಗಿರಿಜೇಶಂಗೆ ಹಾಲ ನೊಯ್ದೆರೆದು ಬಂದೆ ಮಗಳೇ ಕೇಳೆನಲು. ಲಿಂಗಾಕಾರನಾದ ಶಿವನಿಗೆ ಸಂತೋಷದಿಂದ ಶಂಕರನಿಗೆ ಗಿರಿಜೇಶನಿಗೆ ಹಾಲನ್ನು ತೆಗೆದುಕೊಂಡು ಹೋಗಿ ಅಭಿಷೇಕ ಮಾಡಿ ಬಂದೆ ಎಂದು ಹೇಳಿದಳು. ಆ ಮುಗ್ಧ ಬಾಲಕಿಗೆ ಆಶ್ಚರ್ಯವಾಗಿ, ದೇವರು ಎಂದರೆ ಯಾರು? ಅವನು ಹೇಗಿದ್ದಾನೆ? ದೇವರ ಬಗ್ಗೆ ಹೇಳು ಎಂದು ಕೊಡಗುಸು ತಾಯಿಯನ್ನು ಕೇಳಿದಾಗ ತಾಯಿ ಹೇಳುತ್ತಾಳೆ, ದೇವರು ಎಂದರೆ ಯಾರು ಎಂಬ ಸಂದೇಹವನ್ನು ವ್ಯಕ್ತಪಡಿಸುತ್ತಿದ್ದೀಯ ಮಗಳೇ, ಶಿವನ ಅನುಗ್ರಹದ ಮಗಳೇ ಎಂದು ಶಿವನ ರೂಪವನ್ನು ವಿವರಿಸುತ್ತಾಳೆ. 5 ಮುಖ 10 ಕೈಗಳ ಸರ್ವಜ್ಞ ಶಿವನು ಹುಲಿಯ ಚರ್ಮವನ್ನು ಉಟ್ಟವನು, ಪುಣ್ಯದ ಮೊತ್ತ ಅವನು, ಸಂತೋಷದಿಂದ ಡಮರುಗ ತ್ರಿಶೂಲ ಹಿಡಿದಿರುವ ಭವ್ಯನು. ಹರಿಬ್ರಹ್ಮರು ಶಿವನ ಆದಿ ಅಂತ್ಯವನ್ನು ತಿಳಿಯದವರು. ಉಪಮನ್ಯು ಎಂಬ ಬಾಲಕನಿಗೆ ಹಾಲಿನ ಕಡಲನ್ನೇ ಕೊಟ್ಟವನು. 100 ಕೋಟಿ ಸೂರ್ಯರ ತೇಜಸ್ಸಿಗೆ ಸಮನಾದವನು. ಸೃಷ್ಟಿಕರ್ತನಾದ ಶಿವನ ಬಗ್ಗೆ ನೀನು ತಿಳಿ, ಭಕ್ತರ ಆಸೆಗಳನ್ನು ಈಡೇರಿಸುವ ಶಿವನ ಬಗ್ಗೆ ನೀನು ತಿಳಿಯಬೇಕು ಎಂದು ಶಿವನ ರೂಪ ಮಹಿಮೆಯನ್ನು ವಿವರಿಸುತ್ತಾಳೆ. ಹೀಗೆ ಶಿವನ ರೂಪವನ್ನು ತಾಯಿಯ ಬಾಯಿಂದ ಕೇಳಿದ ಕೊಡಗುಸು ತಾಯಿಯ ಮಾತಿನಂತೆ ಶಿವನ ರೂಪವನ್ನು ತನ್ನ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳುತ್ತಾಳೆ. ತಾಯಿ ಮಾತನ್ನು ಕೇಳಿ ಮೌನ ತಾಳಿದ ಕೊಡಗುಸು ಮನದಲ್ಲಿ ಶಿವನ ಮೂರ್ತಿಯನ್ನು ಮನದಲ್ಲಿ ಚಿತ್ರಿಸಿಕೊಂಡು ಅವಳ ಕಣ್ಣಿನಲ್ಲಿ ಶಿವನನ್ನು ನೋಡುವ ಆಸೆ ಮೂಡುತ್ತದೆ. ಶಿವನನ್ನಲ್ಲದೆ ಬೇರೆ ಯಾವ ಆಸೆಯೂ ಮೂಡದೆ ಕೊಡಗುಸು ತಾಯಿಯನ್ನು ಕೇಳುತ್ತಾಳೆ, ಆನೊಮ್ಮೆ ಹಾಲ ನೆರೆಯುವುದನೆಂದು ಕಾಣ್ಬೆನೋ, ಆನೊಮ್ಮೆ ಶಿವನ ವದನವನೆಂದು ಕಾಣ್ಬೆನೋ. ನಾನು ಕೂಡ ಶಿವನಿಗೆ ಹಾಲಿನ ಅಭಿಷೇಕ ಮಾಡುವುದನ್ನು ನೋಡಬೇಕು ಎಂದು ತಾಯಿ ಹೋಗುವಾಗಲೆಲ್ಲ ಕೇಳುತ್ತಾಳೆ. ತಾಯಿ ಹೇಳುತ್ತಾಳೆ, ಕಂದ ನೀ ಬರಲಾರೆ ಬೇಡವ್ವ ಎನ್ನುತ್ತಾಳೆ.
ಆಗ ಕೊಡಗೂಸು ಮನಸ್ಸಿನ ಅಂಗಳದೊಳಗೆ ಶಿವನನ್ನು ಕುರಿತು ಹಾಡುತ್ತಾ, ಮನಸ್ಸಿನಲ್ಲಿ ಶಿವನನ್ನು ಪ್ರೀತಿಯಿಂದ ಕೊಂಡಾಡುತ್ತಾ, ನೈವೇದ್ಯಕ್ಕೆ ಅಕ್ಕಿ ಕೊಟ್ಟುವಾಗ ಶಿವನನ್ನು ಕುರಿತು ಹಾಡುತ್ತಾ, ಬಂಧು ಬಳಗದೊಂದಿಗೆ ಸಂತೋಷದಿಂದ ಹಾಡುತ್ತಾ, ನೈವೇದ್ಯ ತಯಾರಿಸುವಾಗ ಗೆಳತಿಯರೊಂದಿಗೆ ಶಿವನನ್ನು ಕುರಿತು ಹೊಗಳುತ್ತಾ ಕೊಡಗೂಸು ಶಿವನನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ಬೆಳೆಯುತ್ತಿದ್ದಾಳೆ. ಇರುತ ಮೇರೆ 10 ಸಂವತ್ಸರಂ ತನಗಾಗಿ ಹರನ ಕರುಣಂ ತನ್ನ ದೆಸೆಗೆ ಹತ್ತಿರೆಯಾಗೆ. ಹೀಗಿರುವಾಗ ಕೊಡಗೂಸಿಗೆ ಹತ್ತಿರವಾಯಿತು ಶಿವನನ್ನು ನೋಡುವ ಹಂಬಲ ಇನ್ನೂ ಹೆಚ್ಚಾಯಿತು. ಒಂದು ದಿನ ಕೊಡಗೂಸಿನ ತಾಯಿಗೆ ಶಿವನಿಗೆ ಅಭಿಷೇಕ ಮಾಡಿ ಬರಲು ಸಾಧ್ಯವಾಗಲಿಲ್ಲ. ಆ ಸಂದರ್ಭದಲ್ಲಿ ತನ್ನ ಮಗಳನ್ನು ಕೇಳಿ ನೋಡುತ್ತೇನೆ ಎಂದು, ಮಗಳೇ, ಏನವ್ವ ನಲವಿಂ ಕಲ್ಲಿನ ತಂಗೆ ನೀಲಕಂಠಂಗೆ ನಿತ್ಯಂಗೆ ನಿರ್ಮಾಯಂಗೆ ಹಾಲನೆರೆ ಹೋಗವ್ವ ಸದ್ಗುಣ ನಿಕಾಯಂಗೆ ಎಂದು ಕೇಳುತ್ತಾಳೆ. ಮಗಳೇ, ಶಿವನಿಗೆ, ನೀಲಕಂಠನಿಗೆ, ನಿತ್ಯನಿಗೆ, ನಿರ್ಮಾಯನಿಗೆ, ಸಕಲ ಗುಣಗಳ ಆಗರವಾದ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ ಬರುವೆಯಾ ಎಂದು ಕೇಳಿದಾಗ ಕೊಡಗೂಸಿನ ಸಂತೋಷ ಹೆಚ್ಚಾಗುತ್ತದೆ. ಯಾವ ರೀತಿ ಎಂದರೆ, ರೋಗಿ ಬಯಸಿದ್ದು ಹಾಲುವನ್ನು, ವೈದ್ಯರು ಹೇಳಿದ್ದು ಹಾಲುವನ್ನು ಎನ್ನುವ ಹಾಗೆ ಶಿವನನ್ನು ನೋಡುವ ತವಕ ಅವಳಲ್ಲಿ ಹೆಚ್ಚಾಗುತ್ತದೆ. ನಿಂತಲ್ಲಿ ನಿಲ್ಲದೆ ಸಂಭ್ರಮಿಸುತ್ತಾ ಬರುತ್ತಿರುವ ಸಂತೋಷದಿಂದ ಸಡಗರವನ್ನು ಪಡುತ್ತಾ, ಇಂದು ನಮ್ಮ ದೇವನಾದ ಶಿವನಿಗೆ ಹಾಲನ್ನು ಎರೆಯುತ್ತೇನೆ, ಇಂದು ನಮ್ಮ ತಂದೆಯ ಬಳಿ ಸಂತೋಷದಿಂದ ಹೋಗುತ್ತೇನೆ, ನಿಮಗೆ ಇಂತಹ ದೇವನಿದ್ದಾನೆ ಎಂದು ಎಲ್ಲರನ್ನು ಕೇಳುತ್ತಾ ಮನೆಯ ಅಂಗಳದೊಳಗೆ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಅರಿಶಿನವನ್ನು ಅರೆಯುತ್ತಾ ಮೈದೊಳೆದು ಬೆಚ್ಚುತ್ತಾ ಅರಿಶಿನವನ್ನು ಅರೆದು ಸ್ನಾನ ಮಾಡಿ ಅರಿಶಿನವನ್ನು ಹಚ್ಚಿಕೊಂಡು, ಹಾಗೆ ಮಡಿ ಬಟ್ಟೆಯನ್ನು ಧರಿಸಿ, ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿಕೊಂಡು, ತಲೆಯಲ್ಲಿ ಬೈತಲೆಯನ್ನು ತೆಗೆದು, ಹೊಸ ಹೂವಿನ ಓಲೆಯನ್ನು ಕಿವಿಗೆ ಇಟ್ಟುಕೊಂಡು ತಾಯಿಯನ್ನು ನೋಡಿ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಆ ದಾವಣಿಯನ್ನು ಮತ್ತೆ ಮತ್ತೆ ಒದ್ದುಕೊಳ್ಳುತ್ತಾ, ಹಾಲಿನ ಗಡಿಗೆಯ ಮೇಲೆ ಬಟ್ಟಲನ್ನು ಮುಚ್ಚುತ್ತಾ, ಮನದೊಳಗೆ ಶಿವಮೂರ್ತಿಯನ್ನು ನೆನೆಯುತ್ತಾ, ಕೈಯಲ್ಲಿ ಹಾಲನ್ನು ಹಿಡಿದು ತನು ಮನದಲ್ಲಿಯೂ ಶಿವನ ರೂಪವನ್ನು ತುಂಬಿಕೊಂಡು ಶಿವನಿಗೆ ಹಾಲನೆರೆಯಲು ಹೋಗುವುದಕ್ಕೆ ಕೊಡಗೂಸು ಸಿದ್ಧವಾಗುತ್ತಾಳೆ. ಮಗಳ ಸಂಭ್ರಮವನ್ನು ನೋಡಿ ತಾಯಿಗೆ ಆಶ್ಚರ್ಯವಾಗುತ್ತದೆ. ಮಗಳೇ, ಕ್ಷೇಮವಾಗಿ ಹೋಗಿ ಬಾ ಎಂದು ಮಗಳನ್ನು ಕಳುಹಿಸುತ್ತಾಳೆ. ಹೀಗೆ 2ನೇ ಸೆಷನ್ನಲ್ಲಿ ಹರಿಹರನು ಕೊಡಗೂಸಿನ ಮುಗ್ಧ ಭಕ್ತಿಯನ್ನು ವರ್ಣಿಸಿದ ಪರಿಯನ್ನು ವಿವರಿಸಿದ್ದೇನೆ. ಧನ್ಯವಾದಗಳು.